ಯುವಕರಲ್ಲಿ ಕ್ರೀಡಾ ಮನೋಭಾವವನ್ನು ಬೆಳೆಸುವ ಉದ್ದೇಶದಿಂದ ಆನೇಕಲ್ ತಾಲೂಕಿನ ಸರ್ಜಾಪುರ ಬಳಿ ಇರುವ ಸ್ಪೋರ್ಟ್ಸ್ ಝೋನ್ ಪ್ಲಸ್ ಆವರಣದಲ್ಲಿ ಸರ್ಜಾಪುರ ಲಯನ್ಸ್ ಕ್ಲಬ್ ವತಿಯಿಂದ ಕಿಕ್ಸ್ ಆನ್ ಗ್ರಾಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕ್ರೀಡಾಕೂಟದಲ್ಲಿ 8 ತಂಡಗಳು ಭಾಗವಹಿಸಿದ್ದು, ಮೊದಲನೇ ಬಹುಮಾನವನ್ನು ಗಾಜಾ ಎಸ್ಪಿ ತಂಡ ಪಡೆದುಕೊಂಡರೆ, ಎರಡನೇ ಬಹುಮಾನವನ್ನು ಬೆಳ್ಳುಂಡೂರು ಯುನೈಟೆಡ್ ತಂಡ ಪಡೆದುಕೊಂಡಿತ್ತು. ಹಾಗೆಯೇ ಮೂರನೇ ಬಹುಮಾನವನ್ನು ಹೆರಿಟೇಜ್ ರೈಡರ್ಸ್ ತಂಡ ಪಡೆದುಕೊಂಡಿತ್ತು. ಇನ್ನು ಗೆದ್ದಂತಹ ತಂಡಗಳಿಗೆ ಗಣ್ಯರು ಮತ್ತು ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಬಹುಮಾನವನ್ನು ವಿತರಿಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಲಯನ್ಸ್ ಕ್ಲಬ್ನ ಮುಖ್ಯಸ್ಥೆ ಪೂಜಾ ಚಂದ್ರರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾಧ್ಯಕ್ಷರಾದ ಪುನೀತ್ ರೆಡ್ಡಿ, ಆನೇಕಲ್ ತಾಲೂಕು ರೆಸಿಡೆನ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಆರ್ ಕೇಶವನ್, ಲಯನ್ ರೂಪೇಶ್ ಚಂದ್ರ, ಲಯನ್ ಸುಪರ್ಣ ಚಟರ್ಜಿ, ಲಯನ್ ದೀಪಾ ಜಾಕೋಬ್, ಜಿಲ್ಲಾಧ್ಯಕ್ಷರಾದ ಲಯನ್ ಪೂಜಾ ಚಂದ್ರ, ಲಯನ್ ಸುದೀಪ್ ಸೇನ್, ಲಯನ್ ದೀಪಾ ಸಂಗೀತ, ಲಯನ್ ಅನುಷಾ ಮತ್ತು ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು, ಕ್ರೀಡಾಭಿಮಾನಿಗಳು ಭಾಗವಹಿಸಿದ್ರು. Sarjapura Town charity football match. The final is played between Bellandur United and Gaja FC. Both are on nil at the moment. Come on! Come on! Get you! Gaza FC emerges the winners of the annual standing. Congratulations to the winning team and commiserations for the runner-up. ಲಯನ್ಸ್ ಕ್ಲಬ್ ವತಿಯಿಂದ ಸರ್ಜಾಪುರದಲ್ಲಿ ಒಂದು ಫುಟ್ಬಾಲ್ ಪಂದ್ಯಾವಳಿಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಕ್ಕಳ ಫುಟ್ಬಾಲ್ ಪಂದ್ಯಾವಳಿಗಳು. ಇದರಿಂದ ಬರುವಂತಹ ಒಂದು ದುಡ್ಡನ್ನು ಅವರು ಕಲೆಕ್ಟ್ ಮಾಡಿ ಅಂದರೆ ಚಾರಿಟಿ ಸೇವೆ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ.
ಇದನ್ನ ಆರ್ಗನೈಸ್ ಮಾಡಿರೋಂಥವರು ಪೂಜಾ ಮೇಡಮ್ಮು ಮತ್ತು ಅವರ ಪತಿಯವರಾಗಿರುವಂತಹ ರೂಪೇಶ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅದೇ ರೀತಿ ಈ ಲೈವ್ ಮ್ಯೂಸಿಕ್ ಬ್ಯಾಂಡ್ ಕೂಡ ಬಂದಿದೆ, ಅವರು ಈ ಚಾರಿಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡ್ತಾ ಇರಲಿ. ಹಲವಾರು ವರ್ಷಗಳಿಂದ ಮಾಡ್ತಾರೆ, 1-2-3 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಅವರು. ಇದನ್ನ ಹಿಂಗೆ ನಿರಂತರವಾಗಿ ಕಂಟಿನ್ಯೂ ಮಾಡಲಿ, ನಮ್ಮ ಬೆಂಬಲ ಕೂಡ ಇದಕ್ಕೆ ಇರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. Hi, Lion Puja Chandra. We are organizing from Lions Club Sarjapura town. We are organizing Kicks on Grass of charity football tournament, and youth of Sarjapura has participated. Total 8 teams have come forward and participated. It's a charity football play match which we are doing it, where the funds will be donated to poor and needy. And this is the second year that we are continuing this fundraising activity. Thank you for all the support for Sarjapura youth, Sarjapura town, Sarjapura children who have come forward, and to the parents who supported this event, to the sponsors also, to the supporters also. Thank you. This is second year in a row we are doing it from Lions Club Sarjapura town. This is charity football tournament where we are all the kids around Sarjapura. They are participating in it, and we have got almost 8 teams which are participating here. And this is again, I say that it's a charity event, and whatever funds will be collected from here, it will go generously, will distributed to the Kidwai Cancer Hospital and other places where Lions Clubs think of with the best. Thank you.